ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನಿರೋದು ಬಾನಾ ಹಿಲ್ಸ್. ಸೊ ಇದು ವಿಯೆಟ್ನಾಮಲ್ಲಿ ದನಾಂಗ್ ಅಂತ ಒಂದು ಸಿಟಿ ಇದೆ. ಸೊ ಅಲ್ಲಿ ಬರ್ತದೆ. ಸೊ ಇದೊಂದು ಬೆಟ್ಟ ಇದು. ಸೊ ಇಲ್ಲಿ ಫ್ರೆಂಚ್ ಕಾಲನೈಸ್ ಆದಾಗ ವಿಯೆಟ್ನಾಮಲ್ಲಿ ಯಾವಾಗ 1800s ಮತ್ತು 1900sಲ್ಲಿ ಯಾವಾಗ ಫ್ರೆಂಚ್ ಇದ್ರಲ್ಲ, ಆವಾಗ ಫ್ರೆಂಚ್ ಅವರಿಗೆ ಒಂದು ಹೋಟೆಲ್ ಕಟ್ಟಬೇಕು ಅಂತ ಇಲ್ಲಿ ಒಂದು ಬೆಟ್ಟ ಹುಡುಕ್ತಾ ಇದ್ರು ಅವರು. ಸೊ ಅವ್ರು ಹುಡುಕ್ತಾ ಇಲ್ಲಿ ದನಾಂಗಲ್ಲಿ ಬಂದಾಗ ಇಲ್ಲಿ ಒಂದು ಬೆಟ್ಟ ನೋಡಿ ಇಲ್ಲಿ ಹೋಟೆಲ್ ಕಟ್ಟಬೇಕು ಅಂತೇಳಿ ಅವರು ಈ ಹೋಟೆಲ್ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಈ ಬೆಟ್ಟದಲ್ಲಿ ಫುಲ್ಲು ಮೊದಲೇ ಬನಾನಾ ಹಿಲ್ಸ್ ಇತ್ತಂತೆ. ಅಂದರೆ ಬನಾನದು ಟ್ರೀ, ಬಾಳೆಹಣ್ಣಿಂದು ಫುಲ್ ಗಿಡ ಮತ್ತು ಅದರ ಪ್ಲಾಂಟೇಶನ್ ಇತ್ತಂತೆ. ಸೊ ಅದಕ್ಕೆ ಇದನ್ನು ಬನಾನಾ ಹಿಲ್ಸ್ ಹೇಳಿ ಕರೀತಿದ್ರು. ಈಗ ಇಲ್ಲಿ ಆಡು ಭಾಷೆಯಲ್ಲಿ ಅದು ಬನಾನಾ ಹೇಳೋದು ಉದ್ದ ಆಗ್ತದೆ, ಶಾರ್ಟ್ ಫಾರ್ಮಲ್ಲಿ ಬಾನಾ ಹಿಲ್ಸ್ ಹೇಳಿ ಕರೀತಿದ್ರು. ಬಾನಾ ಅಂದರೆ ಈ ಲೋಕಲ್ ಲ್ಯಾಂಗ್ವೇಜಲ್ಲಿ ಮೈ ಪ್ಲೇಸ್ ಅಂತೆ, ಅಂದರೆ ನಮ್ಮದು ಜಾಗ ಹೇಳಿ. ಸೊ ಅದನ್ನು ಅರ್ಥ ಉಂಟು. ಈಗ ಇದರಲ್ಲಿ ಮೊದಲು ಏನಿತ್ತಲ್ಲ ಫ್ರೆಂಚ್ ಏನು ಕಟ್ಟಿದ್ರು ಅದಕ್ಕಿಂತ ಜಾಸ್ತಿ ರೆಸ್ಟೋರೆಂಟು ಮತ್ತು ಕಮರ್ಷಿಯಲ್ ಮಾಡ್ಕೊಂಡಿದ್ರು. ಸೊ ಫ್ರೆಂಚು ಏನೇನು ಆವಾಗ ಬಿಲ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಇಲ್ಲಿ ಈಗ ಎಕ್ಸ್ಟರ್ನಲ್ ಟೂರಿಸಮ್ಗೆ ಅಟ್ರಾಕ್ಷನ್ಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಕಟ್ಕೊಂಡಿದ್ರು. ಇಲ್ಲಿ ಕೇಬಲ್ ಕಾರ್ ರೈಡು ಅದೇ. ಇದು ಕೇಬಲ್ ಕಾರ್ ರೈಡು ಒನ್ ಆಫ್ ದಿ ಹೈಯೆಸ್ಟ್ ಮತ್ತು ಒನ್ ಆಫ್ ದಿ ಲಾಂಗೆಸ್ಟ್ ಇನ್ ದ ವರ್ಲ್ಡ್. ಇದು ಆಲ್ಮೋಸ್ಟ್ 6 ಕಿಲೋಮೀಟ್ರಷ್ಟು ಉದ್ದ ಉಂಟು ಮತ್ತು ಆಲ್ಮೋಸ್ಟ್ 1 ಕಿಲೋಮೀಟ್ರಷ್ಟು ಹೈಟಲ್ಲದೆ ಗ್ರೌಂಡ್ ಲೆವೆಲಿಂದ. ಸೊ ನಾವೀಗ ನೆಕ್ಸ್ಟು ಅಲ್ಲಿ ಹೋಗಿ ನೋಡುವ ಹೆಂಗದೆ ಬಾನಾ ಹಿಲ್ಸಲ್ಲಿ, ಮತ್ತು ಒಳಗಡೆಗೆ ಫ್ರೆಂಚು ಯಾವ್ಯಾವ ಥರ ರೆಸ್ಟೋರೆಂಟ್ ಕಟ್ಟಿದ್ರು, ಅವ್ರ ಆರ್ಕಿಟೆಕ್ಚರ್ ಹೆಂಗದೆ, ಸೊ ಅದ್ರ ಬಗ್ಗೆ ಎಲ್ಲ ನಾವು ಜಾಸ್ತಿ ಡಿಸ್ಕವರಿ ಮಾಡುವ ಈಗ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಆ ಕೇಬಲ್ ಕಾರ್ ರೈಡ್ ನೀವು ನೋಡ್ಬೋದು. ಅಲ್ಲಿ ಎಷ್ಟು ಕೇಬಲ್ ಕಾರು ಹೋಗ್ತಾ ಇದೆ ನೋಡ್ರಿ ಲೈನ್ ಮೇಲೆ. ಸುಮಾರು 6 ಕಿಲೋಮೀಟ್ರಷ್ಟು ಉದ್ದ ಉಂಟಿದು ಮತ್ತು 1 ಕಿಲೋಮೀಟ್ರಷ್ಟು ಹೈಟ್ ಅದೇ ನೆಲದಿಂದ. ಸೊ ಆ ರೈಡ್ ನಾವೀಗ ಮಾಡುವ, ನಾನು ನಿಮ್ಗೆ ತೋರಿಸ್ತೇವೆ ವಿಡಿಯೋದಲ್ಲಿ ನೆಕ್ಸ್ಟು. ಸೊ ನಮ್ಮ ಗೈಡ್ ಈಗ ಟಿಕೆಟ್ ಬೈ ಮಾಡ್ಲಿಕ್ಕೆ ಹೋಗಿದ್ರು ಈ ಕೇಬಲ್ ಕಾರ್ ರೈಡು, ಮತ್ತು ಅಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ಎಲ್ಲ ಅದೇ ಬಾನಾ ಹಿಲ್ ಮೇಲ್ಗಡೆ. ಸೊ ನಾವು ಅದಕ್ಕೆ ವೇಟ್ ಮಾಡ್ತಾಯಿದ್ರು. ಸೊ ಆ ಟಿಕೆಟ್ ಬಂದಮೇಲೆ ನಾವು ಕೇಬಲ್ ಕಾರ್ ರೈಡಿಂದ ಸೀದಾ ಅಲ್ಲಿ ಬಾನಾ ಹಿಲ್ಸಿಗೆ ಹೋಗಬೇಕು. ಅದು ಬೇರೆ ಯಾವುದೋ ಜಾಗ ಇಲ್ಲ, ನೀವು ಕೇಬಲ್ ಕಾರ್ ರೈಡ್ ಮೇಲೆ ಹೋಗಬೇಕು ಬಾನಾ ಹಿಲ್ಸಿಗೆ. ಸೊ ಬೇರೆ ಯಾವುದೋ ಆಪ್ಷನ್ ಇಲ್ಲ ನಿಮಗೆ. ಸೊ ಲೆಟ್ಸ್ ಗೋ. ಇದಾದೆ ಕೌಂಟ್ರ್, ಇನ್ಫಾರ್ಮೇಷನ್ ಕೌಂಟ್ರು. ಅದರಲ್ಲಿ ನಿಮಗೆ ಇದು ಮ್ಯಾಪ್ ಸಿಗ್ತದೆ. ಈ ಮ್ಯಾಪಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅದೇ ಎಂತೆಂಥ ಉಂಟು ನೋಡಿ. ಸನ್ವರ್ಲ್ಡ್, ಈ ಸನ್ವರ್ಲ್ಡ್ ಹೇಳುವಂಥ ಒಂದು ಕಂಪನಿ ಜೊತೆಗೆ ಟೈಅಪ್ ಮಾಡಿಕೊಂಡು ಇವರು ಈ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಮಾಡಿರೋದು ಈ ಬಾನಾ ಹಿಲ್ಸು. ಸೊ ಅದಕ್ಕೆ ಕನ್ಸ್ಟ್ರಕ್ಷನ್ ಎಲ್ಲ ಅಲ್ಲಿಂದ ಅವರು ಸ್ಟಾರ್ಟ್ ಮಾಡಿರೋದು. ಒಂದು ಪೋಲ್ ಇಟ್ಕೊಂಡಿದ್ದಾರೆ ನೋಡ್ರಿ ಇಲ್ಲಿ, ಸೆಲ್ಫಿ ಸ್ಟಿಕ್ಕು. ಅವ್ರು ಎಲ್ಲಿದ್ರು ಕಾಣಿಸ್ಬೇಕು ಹೊಳಿ. ಲ್ಯಾಂಡ್ ನೋಡ್ರಿ ಹೆಂಗಿದೆ.
ಇದೊಂದು ಫ್ಲವರ್ ಗಾರ್ಡನ್, ಸೂರ್ಯಕಾಂತಿ ಗಿಡ ನೋಡ್ರಿ. ಸನ್ ವರ್ಲ್ಡ್ ಅಲ್ವೇ, ಅವರೇ ನಮ್ಮ ಗೈಡ್ ಹಾಕೊಂಡಿದ್ದಾರಲ್ಲ. ಬಾನಾ ಹಿಲ್ಸ್ ಅಲ್ಲ ಇದು, ಬಾನಾ ಹಿಲ್ಸಿಗೆ ಹೋಗುವ ದಾರಿ ಇನ್ನೂ ನಾವು ಹೋಗಲಿಲ್ಲ. ಸೊ ಈಗ ಕೇಬಲ್ ಕಾರ್ ತೊಗೊಂಡು ಆಮೇಲೆ ಮುಂದೆ ಹೋಗಬೇಕು. ಸೊ ಇದು ಕೇಬಲ್ ಕಾರಿಂದ ಅದು ಸ್ಟೇಷನ್ ಇರ್ತದಲ್ಲ, ಆ ಸ್ಟೇಷನಿಗೆ ನಾವು ಇನ್ನೂ ನೋಡ್ಕೊಂಡು ಹೋಗ್ತಾನೆ ಇದ್ರು. ಬಾನಾ ಹಿಲ್ಸ್ ಇನ್ನೂ ಮುಂದದೆ. ಸೊ ಎಷ್ಟು ಮುಂದದೆ ನನಗೂ ಗೊತ್ತಿಲ್ಲ. ಸೊ ನೋಡುವಾಗ ಹೋಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಗೈಡ್ ಕರ್ಕೊಂಡು ಹೋಗ್ತಿದ್ರು, ಅವರಿಂದ ಹೋಗ್ತಾನೆ ಇದ್ರು. ಈಗ ಇದು ಸ್ಟೇಷನಿಗೆ ಬಂದು ಮುಟ್ಟಿದ್ರು. ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಮುಂದೆ ಕೇಬಲ್ ಕಾರ್ ಬರುತ್ತದೆ, ಅದರ ಮೇಲೆ ಹತ್ಕೊಂಡು ಹೋಗೋದು. ಥ್ಯಾಂಕ್ ಯು. ನೋಡಿ ಈಗ ಒಂದು ಬಂದ್ರಿ ನನಗೆ ಮೋಸ್ಟ್ಲಿ ಯಾವ ಫೇಸು ಗೊತ್ತಾಗಲಿಲ್ಲ ನನಗೂ. ಫೇಸ್ 1 ಫೇಸ್ 2 ಫೇಸ್ 3 ಯಾಕಂದರೆ 3 ಸ್ಟೇಜ್ ಅದೆಯಂತೆ, 3 ಫೇಸ್ ಅದೇ ಇಲ್ಲಿ. ನೋಡುವ ಈಗ ಒಳಗೆ ಹೋಗಿ. ಇದೇ ಬಾನಾ ಹಿಲ್ಸ್ ಸನ್ ವರ್ಲ್ಡ್, ಫ್ರೆಂಚ್ ಕಟ್ಟಿರುವಂತಹ ಒಂದು ರೆಸ್ಟೋರೆಂಟ್ ಹೋಟೆಲ್. From here you can go up to visit the old temple and the old bell here. Okay, this is a tea area where the tourists drink tea. But
You have to go. You don't go there. Okay? Just visit. ನೋಡಿ ಈಗ ನಾವು ಬಂದಿರೋದು ಬಾನಾ ಹಿಲ್ಸ್ನ ಒಂದು ಹೈಯೆಸ್ಟ್ ಪಾಯಿಂಟು. ಸೊ ಇದಾದಮೇಲೆ ನಾವು ನೋಡ್ಕೊಂಡು ಹೋಗ್ಬೇಕು. ಇಲ್ಲಿವರೆಗೆ ಕೇಬಲ್ ಕಾರ್ ಬರ್ತದೆ. ಸೊ ಇಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 3 ಲೆವೆಲ್ ಇದ್ದಾವೆ. ಸೊ ಈಗ ನಾವು ಇರೋದು ಲೆವೆಲ್ 3. ಸೊ ಈಗ ಲೆವೆಲ್ 1 ಮತ್ತು ಲೆವೆಲ್ 2ಗೆ ಮತ್ತೆ ಕೇಬಲ್ ಕಾರ್ ತಗೊಂಡು ಹೋಗಬೇಕು ರೈಡು. ಸೊ ಈಗ ಲೆವೆಲ್ 3ಯಲ್ಲಿ ಇವ್ರು ತಂದು ಬಿಟ್ಟಾಗ ನಿಮಗೆ ಇಲ್ಲಿ ನಡ್ಕೊಂಡು ಹೋಗ್ಬೇಕು ನೀವು. ಈಗ ಒಂದು 200 ಸ್ಟೆಪ್ ಅದಿತ್ತು. ಈಗ ನಾನು ನಡ್ಕೊಂಬಂದಲ್ಲ. ಸೊ ಹಾಗೆ ಈ 200 ಸ್ಟೆಪ್ ನಡ್ಕೊಂಡು ಮೇಲೆ ಹೋಗಬೇಕು. ಸೊ ಅಲ್ಲಿ ಒಂದಿಷ್ಟು ಟೆಂಪಲ್ಲು ಮತ್ತು ಅದೇನೋ ಟೀ ಎಲ್ಲ ಕೊಡ್ತಾರಂತೆ, ಚಹಾ ಎಲ್ಲ ಕುಡಿಲಿಕ್ಕೆ. ಈಗ ಅಲ್ಲಿ ಟಾಪಿಗೆ ಹೋಗುವ, ನಾವು ನೋಡುವ ಎಂತ ಹೇಳಿ. ಟೈಮ್ ಇಲ್ಲ ನನಗೆ, 20 ನಿಮಿಷ ಅಷ್ಟು ಕೊಟ್ಟರೆ. ಮೂರ್ತಿ ಇಟ್ಟಿದ್ರು ನೋಡಿ. ಹತ್ಕೊಂಡು ಹೋಗುವ. ಇಲ್ಲಿ ಸ್ಟೇರ್ಸ್ ಹತ್ತಿ ನೋಡ್ರಿ. ಬಾನಾ ಹಿಲ್ಸಿನ ಹೈಯೆಸ್ಟ್ ಪಾಯಿಂಟ್ ಇದು. ಇದಕ್ಕೂ ಮೇಲಿಲ್ಲ. ಮತ್ತೆ ಇಲ್ಲಿ ನೋಡ್ರಿ, ಕಾಣಿಸ್ತದೆ ನೋಡ್ರಿ. ಇದೇ ಬಾನಾ ಹಿಲ್ಸ್. ನೋಡಿ ಅಲ್ಲಿದ್ದೆ ನಾನು. ಈ ಕ್ಲಾಕ್ ಅದೇ ಈ ಕೆಳಗಿದ್ದೀನಿ. ಇಲ್ಲಿಂದ ಇಲ್ಲಿ ನಡ್ಕೊಂಡು ಬಂದಿದ್ದೀನಿ. ಫುಲ್ ಕಂಪ್ಲೀಟ್ ಬಾನಾ ಹಿಲ್ಸು. ನೋಡಿ ಇದಕ್ಕೊಂದು ಕೋಲ್ ಬೇರೆ ಇದೆ. ಕೆಳಬದಿ ಇದಕ್ಕೆ ಗಂಟೆ ಒಳಗೆ ಕೋಲಿಲ್ಲ. ಇಲ್ಲ ಹೊರಗಡೆ ಅವಾಗ ಗಂಟೆ ಹೊಡಿತಾ ಇರ್ತದೆ. ಇದು ನೋಡಿ ಮತ್ತೆ ಹೊಡಿತು ನೋಡಿ ಗಂಟೆ. ಬಾನಾ ಹಿಲ್ಸಲ್ಲಿ ಇರುವಂಥ ಒಂದು ದೇವಸ್ಥಾನ. ಸೊ ನಾನು ಕೊಟ್ಟಿರೋದೇ 20 ನಿಮಿಷ. ಈಗ 20 ನಿಮಿಷದಲ್ಲಿ ನಾನು ನಿಮ್ಗೆ ಇರೋ ಬರೋದೆಲ್ಲ ಕವರ್ ಮಾಡಿ ತೋರಿಸ್ಬೇಕು. ಮತ್ತು ಅಲ್ಲಿ ಕೆಳಗೊಂದು ನನಗೆ ಇದು ಹೇಳಿದ್ದು ಡೆಸ್ಟಿನೇಷನು, ಅಲ್ಲಿ ಹೋಗಿ ಈಗ ರೀಚ್ ಆಗ್ಬೇಕು ನಾನು. ಯಾಕಂದ್ರೆ ಅಲ್ಲಿಂದ ರೈಡ್ಸು ಮತ್ತು ಸುಮಾರು ಇನ್ನೂ ಆ್ಯಕ್ಟಿವಿಟೀಸ್ ಅದೇ. ಅವ್ರು ನನಗೆ ಸ್ಟ್ರಿಕ್ಟಾಗಿ ಹೇಳಿದ್ರು 20 ನಿಮಿಷದಲ್ಲಿ ನೀವು ಬರಬೇಕು, ಇಲ್ಲ ಅಂತಂದ್ರೆ ನಾವೆಲ್ಲ ಬಿಟ್ಟಾಗಿ ಹೋಗ್ತೀವಿ ಹೇಳಿ. ಸೊ ಈಗ ಫಸ್ಟ್ ನಾವು ಅಲ್ಲಿ ಹೋಗಿ ಸೇರ್ಕೊಳ್ಳುವ 20 ನಿಮಿಷದಲ್ಲಿ. ನೋಡುವ ಎಂತ ಅದೇಳು ಒಳಗೆ. ಇಲ್ಲಿವರೆಗೆ ಬಂದಾಗಿದೆ. ಲೈಫಲ್ಲಿ ಯಾವಾಗ ಬರ್ತಾರೋ ಗೊತ್ತಿಲ್ಲ. ನೋಡಿ ಇಲ್ಲಿ ನನ್ನ ದೇವಸ್ಥಾನ ಇದು. ಇದು ದೇವಸ್ಥಾನ ಆ್ಯಕ್ಚುಲಿ. ಅದು ಹೈಯೆಸ್ಟ್ ಪಾಯಿಂಟ್ ಅಷ್ಟೇ. ನಾನು ಅದು ದೇವಸ್ಥಾನ ಅನ್ಕೊಂಬಿಟ್ಟೆ. ಯಾರೆಲ್ಲ ಒಂದೇ ನಮೂನೆ ಅದೇ, ಇಲ್ಲಿ ಗೊತ್ತಾಗೋದಿಲ್ಲ ನನಗೆ. कौन है ये लोग? कहाँ से आते हैं? ನೋಡಿ ಇಲ್ಲಿ ಅವ್ರದ್ದೆಲ್ಲ ಸುಮಾರು ದೇವ್ರದ್ದು ಭಟ್ರದ್ದು ಎಲ್ಲ ಮೂರ್ತಿ ಇಟ್ಟಾರೆ ಇಲ್ಲಿ. ಇದು ಒಂದು ಬಾನಾ ಹಿಲ್ಸಲ್ಲಿರುವಂಥ ದೇವಾಲಯ. ನೋಡಿ ವಿಯೆಟ್ನಾಂ ಅವ್ರದ್ದು. ಇಲ್ಲಿ ಬೌದ್ಧಿಸಮು ಟಾವಿಸಮು ಎಲ್ಲ ಫಾಲೋ ಮಾಡ್ತಾರೆ. ಸೊ ನೋಡಿ ಹಿಂಗದೆ.
ಎಲ್ಲ ಕಡೆ ರೆಸ್ಟೋರೆಂಟು, ಎಲ್ಲ ಕಡೆಗೆ ಆ್ಯಕ್ಟಿವಿಟೀಸು, ಎಲ್ಲ ಕಡೆಗೆ ಒಂದಲ್ಲ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ, ಫ್ರೆಂಚು, ಪಪೆಟ್ ಶೋ, ಯಾವ ಥರ ಬೇಕೋ ಎಲ್ಲ ನಮೂನಿ ಇದೆ ಇಲ್ಲಿ ಆನಾ ಹಿಲ್ಸಲ್ಲಿ. ಈಗ ನಾವು ಹೋಗ್ತಾ ಇರೋದನ್ನು ಇಂಡಿಯನ್ ರೆಸ್ಟೋರೆಂಟ್ ಅಂತೆ, ನಮ್ಮದು ಭಾರತದ ರೆಸ್ಟೋರೆಂಟ್ ಅಂತೆ. ಆ ರೆಸ್ಟೋರೆಂಟ್ ಹತ್ರ ಹೋಗ್ತಾ ಇದ್ರು. ಸೊ ಅಲ್ಲಿ ಹೋಗಿ ಮೋಸ್ಟ್ಲಿ ಊಟನೇನೋ ಗೊತ್ತಿಲ್ಲ, ಎಷ್ಟು ಬೇಗನೆ ಊಟ ಇಲ್ಲಿ 11:42 ಈಗ. ಸೊ ಈಗ ನಮ್ಮ ಗೈಡಿಗೆ ಹುಡುಕ್ಬೇಕೀಗ, ಗೈಡಿಗೆ ಹುಡ್ಕೊಂಡು ಹೋಗ್ತಾರೆ ನಾವೀಗ. ನೋಡ್ರಿ, ಇದು ಪೂರ್ತಿ ರೆಸ್ಟೋರೆಂಟ್ ಪೂರ್ತಿ ಗಾರ್ಡನ್ ಮಾಡಿಟ್ಟಿದೆ. ಅದಿದು ರಿಯಲ್ ಫ್ಲವರ್ಸು ಮತ್ತು ಡೂಪ್ಲಿಕೇಟ್ ಅಲ್ಲಪ್ಪ, ರಿಯಲ್ ಫ್ಲವರ್ಸ್, ಇದು ನ್ಯಾಚುರಲ್ಲು. ಸೂಪರ್ ಲೊಕೇಶನ್ ಮಾತ್ರ. ಯಾವ್ಯಾವ್ದು ಕಾಣಿಸ್ತದೆ ನೋಡ್ರಿ ಹೂವು, ಅಷ್ಟು ಇದು ನ್ಯಾಚುರಲ್, ಇದು ಯಾವುದು ಪ್ಲಾಸ್ಟಿಕ್ ಹೂವಲ್ಲ ನೋಡಿ. ನೆಕ್ಸ್ಟು ರೋಲರ್ ಕೋಸ್ಟರ್ ರೈಡು. ಸೊ ಇಲ್ಲಿ ಎಲ್ಲ ಒಂದೇ ಕಡೆ ಇಲ್ಲ, ಸಪ್ರೇಟ್ ಅದೇ. ಸೊ ನಿಮ್ಮ ಗೈಡು ಹೆಂಗೆ ಹೇಳಿದ್ರು, ಸೊ ಅದು ಕರೆಕ್ಟ್ ಕೇಳಿಸ್ಕೊಂಡು ಬರ್ರಿ. ಇಲ್ಲ ಅಂತಂದ್ರೆ ಆ ಮ್ಯಾಪ್ ಅದೆಲ್ಲ ಮ್ಯಾಪ್ ನೋಡ್ಕೊಂಡು ಬರ್ರಿ, ಇಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಟಿಕೆಟು ಅದು ಅವ್ರು ವೇಟ್ ನಿಮಿಸಲ್ಲದೆ ನಾವು ಓದಿಗೆ ಬರಲಿಲ್ಲ. ಅವ್ರಿಗೆ ಕೇಳಿದ್ರೆ ಅವರು ಗೈಡ್ ಮಾಡ್ತರು. ಇದು ಸಿಕ್ಕಾಪಟ್ಟೆ ದೊಡ್ಡಿರೋದಕ್ಕೆ ನಿಮಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಆ ಕಡೆ ಈ ಕಡೆ ರೈಡ್ಸ್ ತಗೊಳ್ಳೋದು. ಮತ್ತು ವ್ಯಾಕ್ಸ್ ಮ್ಯೂಸಿಯಮ್ ಅದೇ ಇಲ್ಲಿ. ಮತ್ತು ಫಸ್ಟ್ ಲೆವೆಲ್ಲು, ಸೆಕೆಂಡ್ ಲೆವೆಲ್ಲು, ಥರ್ಡ್ ಲೆವೆಲ್ ಹೇಳೋದು ಡಿಫ್ರೆಂಟ್ ಲೆವೆಲ್. ಸೊ ನಾವಿರೋದಕ್ಕೆ ಥರ್ಡ್ ಲೆವೆಲು. ಈಗ ನೋಡಿ, ಈಗ ಸೆಕೆಂಡ್ ಲೆವೆಲಿಗೆ ಹೋಗಬೇಕು ಮತ್ತು ರೋಲರ್ ಕೋಸ್ಟರ್ ರೈಡ್ ತಗೋಬೇಕು. ಈಗ ಎಂಟ್ರಿ ಕೊಟ್ಟಾಗ ನೋಡೋದು ನೋಡ್ರಿ, ಬಂತು ನೋಡಿ ರೈಡ್ ನೋಡಿ. ಅದರಲ್ಲಿ ಇಬ್ಬರು ಕೂತ್ಕೋಬೋದು. ಇದ್ರು ನೋಡ್ರಿ ಇಲ್ಲಿ ರೋಲರ್ ಕೋಸ್ಟರ್ ರೈಡಿಗೆ ಎಲ್ಲರೂ. ಇಲ್ಲಿ ಇನ್ನೊಂದು ಸಣ್ಣದದೆ ಕೇಬಲ್ ಕಾರು, ಅದಕ್ಕೂ ಹೋಗುತ್ತದೆ ನಾವು. ಸೊ ಇವೆಲ್ಲ ನೋಡಿ, ಇದೆಲ್ಲ ಇನ್ಕ್ಲೂಡೆಡ್ ಟಿಕೆಟಲ್ಲಿ ಆಲ್ರೆಡಿ. ನೀವು ಆನಾ ಹಿಲ್ಸ್ ಟಿಕೆಟ್ ತೊಗೊಂಡ್ಬಿಟ್ರೆ ಅದರಲ್ಲೇ ಇನ್ಕ್ಲೂಡ್ ಬರ್ತದೆ, ಮತ್ತೇನು ಎಕ್ಸ್ಟ್ರಾ ಇಲ್ಲ. ಈ ರೋಲರ್ ಕೋಸ್ಟರ್ ಮಾತ್ರ ಎಕ್ಸ್ಟ್ರಾ, ಇದು ನೀವು ತೊಗೋಬೇಕು. ಇದು ಹೆವಿ ಅದೇ ಮಾತ್ರ. ಇಲ್ಲಿ ಕ್ಯಾಮ್ರಾ ಎಲ್ಲ ಹಿಡ್ಕೊಳ್ಳೋಂಗಿಲ್ಲ ಕೈಯಲ್ಲಿ, ಎಂತಕ್ಕಂದ್ರೆ ನೀವೇ ಕಂಟ್ರೋಲ್ ಮಾಡಬೇಕು. ಬ್ರೇಕ್ ಎಲ್ಲವ ಹಿಂಗೆ ಹೋಗ್ತದೆ. ಆನಾ ಹಿಲ್ಸ್ ರೈಡ್ ಇಲ್ಲಿ ನೋಡಿ, ಇಲ್ಲಿ ಕಷ್ಟಪಟ್ಕೊಂಡು ನಾವು ಇದೆಲ್ಲ ರೆಕಾರ್ಡ್ ಮಾಡಬೇಕು ಅಂತೇಳಿ ಬರ್ತರು. ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ಇವರು ಕ್ಯಾಮ್ರಾ ಅವ್ರದ್ದು ಕರೆಕ್ಟ್ ಬಿಡಿ, ಸೇಫ್ಟಿ ಕನ್ಸರ್ನು, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ರೂಲ್ಸ್ ಅವ್ರು ಹೇಳಬೇಕಾಗ್ತದೆ. ಆದರೆ ಇದು ಫುಲ್ಲು ಟಾಪು, ಮೌಂಟೇನ್ ಮೇಲೆ ಹತ್ತಾ ಉಂಟು ಬೈಕು.
ಹೆಂಗಿತ್ತು ರೋಲರ್ ಕೋಸ್ಟರ್ ರೈಡು? ಸ್ವಲ್ಪ ಸಣ್ಣ ಡಿಸ್ಟೆನ್ಸು, ಹೆವಿ ಉದ್ದ ಅಲ್ಲ, ಆದರೂ ಹೆವಿ ಇತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸು. ರೆಕಾರ್ಡ್ ಎಲ್ಲ ಮಾಡೋಂಗಿಲ್ಲ, ಅವ್ರು ಹೇಳ್ತಾರೆ ಮುಂಚೆ ನೀವು ಕ್ಯಾಮ್ರಲ್ಲಿ ಬದಿಗಿಟ್ಟು ಹೇಳಿ. ಆದರೂ ನಾನು ಸ್ವಲ್ಪ ಕದ್ದು ಮುಚ್ಚಿ ರೆಕಾರ್ಡ್ ಮಾಡಿದೆ. ನೋಡುವ, ಈಗ ನೆಕ್ಸ್ಟ್ ನಾವು ವ್ಯಾಕ್ಸ್ ಮ್ಯೂಸಿಯಮ್ಗೆ ಹೋಗುವ.